ನನ್ನ ಹೆಸರು ಸತ್ಯಲಕ್ಷ್ಮಿ ರಾವ್ ಅಂದ್ಬಿಟ್ಟು. ನಾನು ಇದೇ ಬೀದಿಲಿ ಇರ್ತೀನಿ, ಈಸ್ಟ್ ಆಂಜನೇಯ ಟೆಂಪಲ್ ಸ್ಟ್ರೀಟಲ್ಲಿ, ಬಸವನಗುಡಿ ನಿವಾಸಿ, ಭಾಳ ವರ್ಷದಿಂದ ಇಲ್ಲೇ ಇರೋದು. ಬೇಸಿಕಲಿ ನಾನು ಒಂದು ಬ್ಯಾಂಕ್ ಮ್ಯಾನೇಜರ್ ಇದ್ದೆ, ಆದರೆ ನನ್ನ ಪ್ಯಾಷನ್ ವಾಸ್ ಇನ್ ಸೋಷಿಯಲ್ ಇಶ್ಯೂಸ್. ಸೊ ನಾನು VRS ತೊಗೊಂಡ್ಬಿಟ್ಟು ಈ ಕೆಲಸಕ್ಕೆ ನಾನು ಬಯಸ್ಕೊಂಡಿದ್ದೀನಿ. ಒಂದು ಕಮಿಟೆಡ್ ವೇಯಲ್ಲಿ ಮಾಡೋಣ ಅಂತ ಒಂದು ನನ್ನ ಆಸೆ ಇದೆ. ಬರ್ತಾ ನಮ್ಮ ಬಸವನಗುಡಿ ಪರಿಸ್ಥಿತಿ ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಕಸೆ ಸಮಸ್ಯೆಗಳಾಗಲಿ, ಫುಟ್ಪಾತ್ ಮೇಲೆ ಎನ್ಕ್ರೋಚ್ಮೆಂಟ್ಸ್ ಆಗಲಿ, ಜನಗಳು ಎಲ್ಲಂದರೆ ಅಲ್ಲಿ ಅನ್ಎಥಿಕಲ್ ಪಾರ್ಕಿಂಗ್ ಮಾಡ್ತಾರೆ. ಮತ್ತು ಅದಕ್ಕೆ ನಾವೇನಾದ್ರು ಅಬ್ಜೆಕ್ಷನ್ ತೊಗೊಂಡ್ರೆ ಸುಮ್ಮನೆ ಒಂದು ರೋಡ್ ರೇಜ್ ಕ್ರಿಯೇಟ್ ಆಗುತ್ತೆ, ಮತ್ತು ನಮ್ಮ ಮೇಲೆ ಕಂಪ್ಲೇಂಟ್ಸ್ ಹಾಕ್ತಾರೆ, ಅದೆಲ್ಲ ಮಾಡ್ತಾಯಿದ್ದಾರೆ. ಬಟ್ ಅದು ನನಗೆ ಪರವಾಗಿಲ್ಲ. ನನಗೆ ಮೇನ್ ನಂದು ಉದ್ದೇಶ ಇದೆ ಏನು ಅಂದರೆ, ನಾವು ಒಂದು ಲಿಮಿಟ್ ಮಾಡ್ಕೊಂಡಿದ್ದೀವಿ ಬಸವನಗುಡಿ ವಾರ್ಡು ಅಂತ ಅಂದ್ಬಿಟ್ಟು. ನಾವೇನಾದ್ರು ಬಸವನಗುಡಿ ವಾರ್ಡ್ನ ಒಂದು ಎಕ್ಸಾಂಪಲ್ ಅಂತ ಸೆಟಪ್ ಮಾಡಿದರೆ ನನಗೆ ಒಂದು ಖಂಡಿತವಾಗೂ ನನಗೆ ಶ್ಯೂರಿಟಿ ಇದೆ, ಬೇರೆ ವಾರ್ಡ್ಸ್ನು ನಾನು ಅದೇ ಮಟ್ಟಿಗೆ ನಾವು ಮಾಡೋಕ್ಕೆ ಜನಗಳು ಖಂಡಿತ ಸೇರ್ಕೋತಾರೆ ಇದನ್ನು ತೊಗೊಳಕ್ಕೆ. ನಾನು ಇವಾಗ ಏನು ಶುರು ಮಾಡಿದ್ದೆ ಅಂದರೆ, ಎಲ್ಲರಿಗಿಂತ ಮೊದಲು ಬರೀ ಕಸ ಸಮಸ್ಯೆಗಳೇ ತೊಗೋತಾ ಇದ್ದೆ. ಅದನ್ನು ಅಪ್ರಾಕ್ಸಿಮೇಟ್ಲಿ 70% ನನಗೆ ಸಕ್ಸಸ್ ಆಯಿತು. ನಮಸ್ಕಾರ, ನನ್ನ ಹೆಸರು KR ಮೋಹನ್ ಅಂತ. ನಾನು ಈ ಬಸವನಗುಡಿ ವಾರ್ಡ್ ನಂಬರ್ 154 ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗೆ ಸೆಕ್ರೆಟ್ರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕಸ ವಿಲೇವಾರಿ ವ್ಯವಸ್ಥೆ ಇರ್ಬೋದು, ಈ ಥರ ಅನಧಿಕೃತ ಕಟ್ಟಡಗಳ ಬರ್ಬೋದು. ಈ ಒಂದೊಂದಕ್ಕೂ ಒಂದೊಂದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ. ಒಬ್ಬರು ಸಮಗ್ರವಾಗಿ ಮಾಡೋರು ಒಬ್ಬರು ಕೆಲಸ ನಡೀತಿಲ್ಲ. ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹೊರತು ಪಕ್ಕದಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಾಗೋಲ್ಲ. ಮತ್ತು 3 ತಿಂಗಳಾದಮೇಲೆ ಮತ್ತೆ ಹಳೆ ಸ್ಥಿತಿಗೆ ಬರುತ್ತೆ. ಈ ಥರ ಭಾಳ ತೊಂದರೆಗಳಾಗ್ತಿದೆ. ಇದಕ್ಕೆ ನಾವೆಲ್ಲ ಕೋಆರ್ಡಿನೇಟ್ ಮಾಡೋ ಹಾಗೆ ನೋಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ನಾವು. ವೆಸ್ಟ್ ಆಂಜನೇಯ ಟೆಂಪಲ್ ಸ್ಟೇಟು ಅಲ್ಲಿ ತರಕಾರಿ ಮಾರೋರು ಮಾಡಲಿ, ಅವರು ಮಾಡೋದನ್ನ ಅಭ್ಯಾಸ ಇಲ್ಲ ನಮಗೆ. ಒಂದು ಕಡೆ 20 ಗಾಡಿ 30 ಗಾಡಿ ಹಾಕ್ಬಿಟ್ಟು ಆ ಮಕ್ಕಳೆಲ್ಲ ಅಲ್ಲೇ ಉಚ್ಚಿ ಗಲೀಜು ಮಾಡಿ ಏನೋ ಯಾರು ಅವ್ರಿಗೆ ಕೇಳೋರು ಇಲ್ಲ ಸರ್. ಅವ್ರಿಗೇನೋ ನಾವು ಅವ್ರು ಹೊಟ್ಟೆ ಪಾಪ ಅವ್ರು ಬಡವಂದ ನಾವು ಮಾಡೋದಿಲ್ಲ. ಎಲ್ಲ 1-2 ಗಾಡಿ ಇಕ್ಕಿ ಒಂದೇ ಸಲ ಅಲ್ಲಿ 20-30 ಗಾಡಿಗಳು ಇರ್ತಿದೆ ಏನೋ. ಆಮೇಲೆ ಬಾಯಿ ಸಿಕ್ಕಾಪಡ ರೇಟು ನಮ್ಗೆ ಊಟ ಕೊಡೋಲ್ಲ ಏನೋ. ಆಮೇಲೆ ಇಲ್ಲಿ ಒಂದು ಸರ್, ಇಲ್ಲಿ ಎಲ್ಲಮ್ಮ ದೇವಸ್ಥಾನ ಇಲ್ಲ ಸರ್. ಅಲ್ಲಿ ಒಂದು ವರ್ಷಕ್ಕೆ ಒಂದೇ ಸಲ ಗುಡಿಸೋದು. ಅವರು ಕೇಳಿದಕ್ಕೆ ಅದು ನಮ್ಮ ದೇವಸ್ಥಾನ ಅದು ನಮ್ಮದಿಲ್ಲ, ದೇವಸ್ಥಾನ ಸೇರೋದು ಅಂತಾರೆ. ದೇವಸ್ಥಾನ ಮುಂದೆ ಗುಡಿಸೋದು ಏನು ದೇವಸ್ಥಾನ ಏನು ಸೇರೋ, ವರ್ಷಕ್ಕೆ ಒಂದೇ ಕಳೆಗೆ ಪರಿಸ್ಥಿತಿನ ಬಂದ್ಬಿಟ್ಟು ಇವರು ಕ್ಲೀನ್ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಕಂಪ್ಲೇಂಟು ಮಾಡಿದೆ. ನಮ್ದು ಸಮೋದಿಲ್ಲ ರೀ, ಫುಟ್ಪಾತು ದೇವಸ್ಥಾನ ಹೆಂಗೆ ಸೇರ್ತಿದೆ ಸ್ವಾಮಿ ನೀವೇನು? ಅದು ಫುಟ್ಪಾತು ಅದು ದೇವಸ್ಥಾನ ಸೇರೋದು ಅಂತಾರೆ. ಅಲ್ಲಿ ಗಲೀಜು ಅಂದರೆ ಗಲೀಜು. ಒಂದು ವರ್ಷಕ್ಕೆ ಒಂದೇ ಸಲ ಕ್ಲೀನ್ ಮಾಡ್ತಾರೆ ಅಲ್ಲಿ ಏನೋ. ನಾನು ಅಲ್ಲಿ ದೇವಸ್ಥಾನ ಹೋಗಿ ಅಲ್ಲಿ ಕುತ್ಕೊಂಡು ಸೊಳ್ಳೆ ಸಿಕ್ಕಾಪಡ 5 ನಿಮಿಷ ಅಲ್ಲಿ ಕೂತ್ಕೊಳಕ್ಕಾಗಲ್ಲ. ನಾವು ದೇವಸ್ಥಾನ ಈಚೆ ಬಂದುಬಿಟ್ರೆ ಕೂತ್ಕೊಳಕ್ಕಾಗಲ್ಲ ಅಲ್ಲಿ. ಈ ಫುಟ್ಪಾತ್ ಮೇಲೆ ಈ ಗಾಡಿಗಳು ಬರುವಂಥ ಇದ್ರ ಸಮಸ್ಯೆ ಬಗ್ಗೆ ತಾವೆಲ್ಲ ಯಾವ ಗಾಡಿ ಮಾತಾಡಿದ್ದೀರಾ? ಈ ಗಾಡಿಗಳ ಬಗ್ಗೆ BBMP ಅವರಿಗೆ ಎಲ್ಲರಿಗೂ ಏನು ತೊಗೊತಲ್ಲ ಸರ್, ಆಕ್ಷನೇ ಇಲ್ಲ ಅವ್ರದ್ದು. ಅವ್ರು ಮಾಡಲಿ, ವ್ಯಾಪಾರ ಮಾಡಲಿ, ಒಂದು 2 ಗಾಡಿ ಇರಲಿ, ಒಂದೇ ಸಲ 20-30 ಗಾಡಿ ಇದೆ ಅಲ್ಲಿ. ಆಮೇಲೆ ಅಲ್ಲಿ ಗಲೀಜು ಮಕ್ಕಳು ಕರ್ಕೊಂಡ್ಬಿಟ್ಟು ಸಾಯಂಕಾಲ ಹೊತ್ತು ಅಲ್ಲಿ ಹೋಗೋಕ್ಕಾಗಲ್ಲ, ಅಷ್ಟೊಂದು ಸೊಳ್ಳೆ ಏನೋ. ನನ್ನ ಹೆಸರು ಶ್ರೀನಿವಾಸ್ ಪ್ರಸಾದ್ ಅಂತ, ರಿಟೈರ್ಡ್ ಅಫಿಷಿಯಲ್ಲು. ಇಲ್ಲಿ ಈಸ್ಟ್ ಆಂಜನೇಯ ಟೆಂಪಲ್ ರೋಡ್ ಸ್ಟ್ರೀಟಲ್ಲಿ ಇದ್ದೀನಿ ನಾನು ಒಂದು ಸಾಮಾನ್ಯ ನಾಗರಿಕನಾಗಿ ಮಾತಾಡ್ತಾ ಇದ್ದೀನಿ. ಯಾವುದೇ ಡಿಪಾರ್ಟ್ಮೆಂಟು ಅದ್ರ ಬಗ್ಗೆ ಅಷ್ಟು ನನಗೆ ಅನುಭವ ಇಲ್ಲ, ಆದರೆ ಸಾಮಾನ್ಯ ನಾಗರಿಕನಾಗಿ ಮಾತಾಡ್ತಾ ಇದ್ದೀನಿ. ಏನಾಗುತ್ತೆ ಅಂತಂದರೆ, ಇವಾಗ ನಾವೇ ನಮ್ಮ ಈಸ್ಟ್ ಆಂಜನೇಯ ಟೆಂಪಲ್ ರೋಡಿಂದ ನಾವು ಒಂದು 2 ವೀಲರಲ್ಲಿ ಅಥವಾ 4 ವೀಲರಲ್ಲಿ ಆಚೆ ಕಡೆ ಬಂದು ಹೋಗಬೇಕಾದ್ರೆ ಎಷ್ಟೋ ನಾವು ಜನಗಳಲ್ಲಿ ಭಾಳ ಅಶಿಸ್ತನ್ನು ಗಮನಿಸ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ಏನಂತಂದರೆ, ಈ ಕಾರ್ನರ್ ಜಂಕ್ಷನ್ನಲ್ಲಿ ಈ ಹೋಟೆಲ್ಗಳು ಮಾಡಿರೋದು, ಆಮೇಲೆ ಜನ ತಮ್ಮ 2 ವೀಲರ್ಸ್ನ ಹೆಂಗಂದಂಗೆ ಪಾರ್ಕ್ ಮಾಡಿರೋದು, ಓಡಾಡೋರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಎಲ್ಲಂದ್ರಲ್ಲೇ ತಿನ್ನೋದು. ಅವರು ಒಂದೇನಂತಂದರೆ, ಇವತ್ತಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಶಿಸ್ತಿಲ್ಲ.